ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾಕೋ ಹೀಗೆಲ್ಲ ಮಾಡ್ತೀಯಾ? ಬುದ್ಧಿ ಇಲ್ಲ ನಿನಗೆ? ಯಾಕೋ ನನ್ನ ಹೊಟ್ಟೆ ಉಳಿಸ್ತೀಯ? ಅಲ್ಲ, ನಿನ್ಗೆ ಹೇಳಿದೆ ತಾನೆ ಈಗ ಟೈಮ್ ಸರಿ ಇಲ್ಲ, ಸ್ವಲ್ಪ ದಿನ ಕಾಯಿ ಅಂತ. ಅಷ್ಟೆಲ್ಲ ಹೇಳಿದ್ರು ಹೀಗೆಲ್ಲ ಮಾಡ್ತೀಯಲ್ಲ ನೀನು. ಏನಾದ್ರೂ ಮಾಡಕ್ ಮುಂಚೆ ಸ್ವಲ್ಪ ಯೋಚನೆ ಮಾಡು, ತಲೆ ಉಪಯೋಗಿಸು. ನೋಡಿ ಜೈ, ನಾನು ಏನೇ ಹೇಳಿದ್ರು ಅದು ನಿನ್ನ ಒಳ್ಳೇದಕ್ಕೆ. ಅಲ್ಲ, ನೀನೇನಾದ್ರೂ ಅಲ್ಲಿ ಸಿಕ್ಕಾಕೊಂಡಿದ್ರೆ ಏನಾಗ್ತಿತ್ತು ಹೇಳು? ಬಿಡು ಮಾಮ್, ಇವಾಗ ಏನಾಯ್ತು? ಏನು ಆಗಿಲ್ಲ ತಾನೆ? ಏನೇನು ಆಗಿಲ್ಲ. ಹಾ, ನೆನ್ನೆ ಮಗುನ ಕದ್ಯಕ್ಕೆ ಬಂದಿರೋವನೇ ಅವ್ನು ಮೊದಲನೇ ಮಗುನ ಕದ್ದಿದ್ದು ಅಂತ ಗೌತಮ್ಗೆ ಡೌಟ್ ಬಂದಿದೆ. ನೀನೇನಾದ್ರೂ ಸಿಕ್ಕಾಕೊಂಡಿದ್ರೆ ನೀನೇ ಆ ಮೊದಲನೇ ಮಗುನ ಕದ್ದಿದ್ದು ಅಂತ ಅವನಿಗೆ ಕನ್ಫರ್ಮ್ ಆಗ್ತಿತ್ತು. ಹಾಗೇನಾದ್ರೂ ಆಗಿದ್ದಿದ್ರೆ ಏನ್ ಮಾಡ್ಬೇಕಾಗಿತ್ತು ಜೈ? ಯಾಕಿಂತ ಕೆಲಸ ಮಾಡಕ್ ಹೋಗ್ತೀಯಾ? ಯಾಕೆ ಸುಮ್ಮನೆ ನನಗೆ ಟೆನ್ಷನ್ ಕೊಡ್ತೀಯಾ? ನೀನ್ ಸುಮ್ಮನೆ ಟೆನ್ಷನ್ ತಗೋತಿದ್ಯಾ ಮಾಮ್? ನಾನೇನು ದಡ್ಡನಾ? ಫೇಸ್ ಕವರ್ ಮಾಡ್ಕೊಂತಾನೆ ಬಂದಿದ್ದು ನಾನು, ನಂಗೇನು ಅಷ್ಟು ಗೊತ್ತಾಗಲ್ವಾ? ಮಾಮ್, ಬರೀ ನಾನು ಸಿಕ್ಕ ಬಿದ್ದಿದ್ರೆ ಅಂತಾನೆ ಮಾತಾಡ್ತಿದ್ಯಾ ಹೊರತು ಸಿಕ್ಕ ಬೀಳ್ದೆ ಗ್ರ್ಯಾಂಡ್ ಸಕ್ಸಸ್ ಆಗಿದ್ದಿದ್ರೆ ಈ ಪ್ಲಾನ್ ಅವಾಗ ಏನಾಗ್ತಿತ್ತು? ನೀನು ಈ ಥರ ಮಾತಾಡ್ತಿದ್ದ ಇಲ್ಲ ತಾನೆ? ಮಾಮ್, ಒಂದ್ ವೇಳೆ ನನ್ನ ಪ್ಲಾನ್ ಸಕ್ಸಸ್ ಆಗಿದ್ರೆ ಇಷ್ಟೊತ್ತಿಗೆ ಬಿಗ್ ಬ್ರೋ ಅನ್ನಿಸ್ಕೊಂಡು ಅವನು ಎದೆ ಹೊಡ್ಕೊಂಡು ಹತ್ಕೊಂಡು ಕೂತಿರ್ತಿದ್ದ ಒಂದು ಮೂಲೆಯಲ್ಲಿ. ಅವಾಗ ನಾವಿಲ್ಲಿ ಸೆಲೆಬ್ರೇಟ್ ಮಾಡ್ಬೋದಾಗಿತ್ತು. ಅದನ್ನ ಯಾಕೆ ಯೋಚನೆ ಮಾಡ್ತಾ ನೀನು? ಮಾಮ್ ನೋಡು ಮಾಮ್, ನಾನು ರಿಸ್ಕ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನನಗೆ ರಿಸಲ್ಟ್ ಮಾತ್ರ ಮುಖ್ಯ ಅಷ್ಟೇ. ಆದ್ರೂ ಒಂದೊಂದ್ಸರಿ ನೀನ್ ತುಂಬಾ ಓವರ್ ಆಗಿ ಆಡ್ತೀಯ. ಭಯ ಆಗತ್ತೆ ಕಣೋ. ಭಯ ನಿನಗೆ ಮಾಮ್, ನನಗಲ್ಲ. ಭಯ ಪಡ್ಕೋಬೇಡ. ಯಾಕೆ ಪಡ್ಕೋತ್ಯಾ? ಭಯ ಪಡ್ಕೊಂಡು ಕೂತ್ಕೊಂಡ್ರೆ ಯುದ್ಧ ಗೆಲ್ಲಕ್ಕಾಗತ್ತಾ ಮಾಮ್? ಖಂಡಿತ ಆಗೋದಿಲ್ಲ. ಒಂದ್ ತಿಳ್ಕೊಂಬಿಡು, ನುಗ್ತಾ ಇರ್ಬೇಕಷ್ಟೇ. ಅದು ಪಾಸಿಟಿವ್ ಆಗುತ್ತೋ ನೆಗೆಟಿವ್ ಆಗುತ್ತೋ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಏನು ಸಾಧನೆ ಮಾಡೋಕ್ಕಾಗಲ್ಲ ಜೀವನದಲ್ಲಿ. ನಿನ್ನೆ ಆಗಿದ್ದು ಅದೇನೆ. ಲಡಿ ಮಲ್ಲಿ, ಆ ರೂರಲ್ ಕೋಟ ಮಲ್ಲಿ ಮಗುಗೆ ಅಪಾಯಿಂಟ್ ಮಾಡಿರೋ ಸ್ಪೆಷಲ್ ಬಾಡಿ ಗಾರ್ಡ್ ತರ ಆಡಿದ್ಲು ನೆನ್ನೆ ಅವಳು ಅಡ್ಡ ನಿಂತ್ಕೊಂಡು. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ನನ್ನ ಪ್ಲಾನ್ ಗ್ರ್ಯಾಂಡ್ ಸಕ್ಸಸ್ ಆಗಿರೋದು. ಈಡಿಯಟ್, ನನ್ನ ಬಾಲಿಗೆ ಪರ್ಮನೆಂಟ್ ಮುಳ್ಳಾಗ್ಬಿಟ್ಟಿದ್ದಾಳು ಅವಳು. ಆದ್ರೂ ನೀನ್ ಸಿಕ್ಕಾಕೊಂಡಿದ್ರೆ ಎಷ್ಟು ಕಷ್ಟ ಆಗ್ತಿತ್ತು ಗೊತ್ತಾ? ಆದ್ರಿಂದ ಹೇಗ್ ಪಾರಾಗ್ತಿದೆ ಹೇಳಿ ಕೇಳಿ ನಿಮ್ಮ ಅಣ್ಣ ಅವನು. ಆಯ್ತು ಸುಮ್ನಿರು ಮಾಮ್, ಯಾವ ಸೀಮೆ ಅಣ್ಣ ಅವನು? ಮುಗೀತು ಆ ಸೆಂಟಿಮೆಂಟ್ ಎಲ್ಲ ಅವತ್ತೇ ಮುಗೀತು. ನನ್ನ ಹತ್ರ ಅದು ಯಾವ ಫೀಲಿಂಗ್ಸು ಇಲ್ಲ ಮಾಮ್. ನಾನು ಯಾರ ಅಂಗಲೂ ಇಲ್ಲ. ನಾನು ಇವಾಗ ಇಂಡಿಪೆಂಡೆಂಟ್ ಆಗಿದ್ದೀನಿ. ನಾನು ಯಾರಿಗೂ ತಲೆ ಕೆಡ್ಸ್ಕೊಳಲ್ಲ ಮಾಮ್. ಒಂದ್ ವೇಳೆ ಅವನೇ ಎದುರುಗಡೆ ಬಂದು ನಿಂತು ಏನೋ ಅಂದ್ರೆ ಏನೋ ಲೋ ಅನ್ನೋ ಮಟ್ಟಕ್ಕಿದ್ದೀನಿ ನಾನೀಗ. ನನಗೆ ಯಾರ ಭಯನೂ ಇಲ್ಲ, ಯಾವ ಭಯನೂ ಇಲ್ಲ. ಆದ್ರೂ ನಿನ್ನ ಎಚ್ಚರಿಕೆಯಲ್ಲಿ ನೀನಿರು, ಮೈ ಮರಿಬೇಡ. ಈ ಮಾತು ನನಗಿಂತ ಜಾಸ್ತಿ ಚೆನ್ನಾಗಿ ಅಪ್ಲೈ ಆಗೋದು ಯಾರಿಗೆ ಗೊತ್ತಾ? ಗೌತಮ್ ದಿವಾನ್. ಹೋಗ್ ಅವನಿಗೆ ಹೇಳು, ಮೈ ಮರಿದಂಗೆ ಕೇರ್ಫುಲ್ ಆಗಿರಕ್ಕಿನ ಮೇಲೆ. ಏನ್ ಹೇಳ್ತಾ ಇದೀಯಾ? ಕರೆಕ್ಟ್ ಆಗಿ ಹೇಳ್ತಾ ಇದೀನಿ ಮಾಮ್. ಭೂಮಿಕಂಗೆ ಮಗು ವಿಷಯ ಗೊತ್ತಿಲ್ಲ, ಅಂಡ್ ಮೊದಲನೇ ಮಗು ಕಳೆದೋಗಿದೆ. ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇಟ್ಕೊಂಡು ಟೆನ್ಷನ್ ಇಟ್ಕೊಂಡು ಅವನು ಪೊಲೀಸ್ ಹತ್ರ ಹೇಗೆ ಹೋಗ್ತಾನೆ ಮಾಮ ಅವನು? ಹಂಗಂದ್ರೆ ಅವನ ಮೈಂಡಲ್ಲಿ ಯಾವುದೇ ರೀತಿ ಭಯ ಇಲ್ಲ ಅಂತ ತಾನೇ ಅರ್ಥ. ಅವನಿಗೆ ನಾವು ಕೊಟ್ಟಿರೋ ಡೋಸು ಸಾಲ್ತಿಲ್ಲ ಅಂತ ಅರ್ಥ. ಅದಕ್ಕೇನ್ ಮಾಡ್ಬೇಕು ನಾವು? ಬೂಸ್ಟರ್ ಡೋಸ್ ಕೊಡ್ಬೇಕು. ಅಂಡ್ ಆ ಬೂಸ್ಟರ್ ಡೋಸ್ ಯಾವುದು? ಆ ಮನೇಲಿರೋ ಮಗು. ನೋಡು, ಅದನ್ನ ನಾನ್ ನೋಡ್ಕೋತೀನಿ, ನೀನ್ ಸುಮ್ಮನೆ ಇದ್ಬಿಡು. ಆ ಮಗುನ ಅವನಿಂದ ಪರ್ಮನೆಂಟ್ ಆಗಿ ದೂರ ಮಾಡ್ತೀನಿ. ಅವ್ರಿಗೆ ಹೇಗಿದ್ರು ಮತ್ತೆ ಮಕ್ಕಳು ಆಗಲ್ಲ ಅಂತ ಡಾಕ್ಟ್ರ್ ಹೇಳಿದ್ದಾರೆ. ಅದೇನಿದ್ರು ನಾನು ಹ್ಯಾಂಡಲ್ ಮಾಡ್ತೀನಿ. ನೀನ್ ಮಾತ್ರ ಇದರಲ್ಲಿ ತಲೆ ಹಾಕಬೇಡ. ಸ್ವಲ್ಪ ದಿನ ಮನೆ ಕಡೆ ನೀನು ಬರಬೇಡ. ಮಗುನೇ ಅವನಿಗೆ ಸರ್ವಸ್ವ. ಆ ಮಗು ಹೋದ್ರೆ ಅವನಿದ್ರು ಸತ್ತ ಹಾಗೆ. ಎಲ್ಲಿ ಹೊಡಿಬೇಕೋ ಅಲ್ಲೇ ಹೊಡಿಯೋಣ. ಒಂದೇ ನಿಮಿಷ, ಅಮ್ಮ ಹೋಗಿ ನೀರು ತಗೊಂಡ್ಬರ್ತಾಳೆ, ಸರಿನಾ? ಹೋಗಿ ಹಂಗೆ ಬಂದ್ಬಿಡ್ತೀನಿ.
ಎಷ್ಟು ಆರಾಮಾಗಿ ಮಲ್ಕೊಂಡಿದ್ಯಾ, ಎಷ್ಟು ಮುದ್ದು ಮುದ್ದಾಗಿದ್ಯಾ. ಆದ್ರೆ ನೀ ನನ್ನ ಕಣ್ಣಿಗೆ ಮುದ್ದಾಗಿ ಕಾಣಿಸ್ತಾ ಇಲ್ಲ. ಯಾಕೆಂದ್ರೆ ನೀನು ನನ್ನ ಮಗನ ಮಗು ಅಲ್ಲ, ನನ್ನ ಸ್ವಂತ ಮೊಮ್ಮಗು ಅಲ್ಲ. ನಿಮ್ಮಪ್ಪ ನನ್ನ ಸ್ವಂತ ಮಗ ಅಲ್ಲ. ಏನ್ ಗೊತ್ತಾ, ಲೆಕ್ಕದಾಗಿ ಮೊದಲು ಈ ಮನೆಗೆ ಬರಬೇಕಾಗಿತ್ತು ನನ್ನ ಮಗನ ಮಗು, ನೀನಲ್ಲ. ಬಟ್ ನೀನ್ ಬಂದ್ಬಿಟ್ಟೆ. ಬಂದೆ ಅಂದ ಮಾತ್ರಕ್ಕೆ ನೀನು ಈ ಮನೆಗೆ ವಾರಸ್ದಾರ ಆಗಲ್ಲ. ಆಗೋದಕ್ಕೆ ನಾನು ಬಿಡಲ್ಲ. ನೀನು ಈ ಮನೆಯಲ್ಲಿರೋದಕ್ಕೆ ಯಾವ ಅರ್ಹತೆನೂ ಇಲ್ಲ. ಅದೆಲ್ಲ ಇರೋದು ನನ್ನ ಮೊಮ್ಮಕ್ಕಳಿಗೆ ಮಾತ್ರ. ನನ್ನ ವಂಶದ ಕುಡಿಗೆ ಮಾತ್ರ. ಅಂದಮೇಲೆ ನೀನಿರಬಾರ್ದಲ್ವಾ, ಬದುಕಿರಬಾರ್ದು ತಾನೆ. ಜೈ, ಏನದು? ಏನ್ ನೋಡ್ತಾ ಇದ್ದೀರಾ? ಅದು ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡೋಣ ಅಂತ ಅನ್ಕೊಂಡೆ ಬೇಬಿ. ಅದ್ರ ಪೇಪರ್ಸ್ ಚೆಕ್ ಮಾಡ್ತಾ ಇದ್ದೆ. ಹೌದಾ? ಎಲ್ಲಿ? ಇಲ್ಲೇ ಬಿಡದಿ ಹತ್ರ. ಜೈ, ನೀವ್ ಯಾವಾಗ್ಲೂ ಹೀಗೆ ಮಾಡ್ತೀರಾ, ನಂಗೇನು ಹೇಳೋದೇ ಇಲ್ಲ. ಕೂಲ್ ಬೇಬಿ, ಇನ್ನೂ ಏನೋ ಫೈನಲೈಸ್ ಆಗಿಲ್ಲ, ಅದಕ್ಕೆ ಹೇಳಿರಲಿಲ್ಲ. ಆಗಿದ್ರೆ ಹೇಳ್ತಿದ್ದೆ ಅಲ್ವಾ ಬೇಬಿ. ಮಾಮ್ ಹೇಳ್ದಾಗೆ ಕಿಡ್ನಾಪ್ ಮಾಡಿದ ಮಗುನ ನಮ್ಮ ಹತ್ರನೇ ಉಳಿಸ್ಕೊಂಡಿದ್ದಿದ್ರೆ ಅದನ್ನ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಈ ಥರದ್ದು 100 ಪ್ರಾಪರ್ಟಿಗಳು ಮಾಡ್ಬೋದಿತ್ತು ಬೇಬಿ. ಅಮೃತಧಾರೆ